ಪ್ರಶ್ನೆನೇ ಇಲ್ಲ. ಈಗ ನೋಡಿ, ಇವತ್ತು ಬಹುತೇಕ ಜನಸಂಖ್ಯೆ ಇರುವಂಥವರು ಭಾರತ ದೇಶದಲ್ಲಿ ಹಿಂದೂಗಳು, ಮೋರ್ ದೆನ್ 80% ಇದ್ದಾರೆ ಹಿಂದೂಗಳು. ಹೀಗಾಗಿ ಇದು ಹಿಂದೂ ರಾಷ್ಟ್ರ ಅಂತ ಅಫಿಷಿಯಲಿ ನೀವು ಕರೀದೇ ಇದ್ದರೂ ಸದಕ್ಕೆ ಇದಕ್ಕೆ ಹಿಂದೂ ರಾಷ್ಟ್ರ ಅಂತ ಜಗತ್ತಿನಲ್ಲಿ ಮಾನ್ಯತೆ ಇದೆ. ಹೀಗಾಗಿ ಬಹುಶಃ ನನಗನ್ನಿಸೋ ಮಟ್ಟಿಗೆ ಅವತ್ತು ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ಅವರು ಗಟ್ಟಿ ಹಿಡಿದ್ರು. ಇವತ್ತೇನೋ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಮಾಡಿದರು ಬ್ರಿಟಿಷರು. ಆ ಟೈಮ್ದಾಗ ಡಿವೈಡ್ ಮಾಡಬೇಡ್ರಿ ಅಂತ ಹೇಳಬೇಕಾಗಿತ್ತು. ಮತ್ತು ಮಹಾತ್ಮ ಗಾಂಧೀಜಿ ಎಲ್ಲಿಯವರು ಹೇಳಿದರು, ಡಿವೈಡ್ ಮಾಡೋದು ನನ್ನ ಹೆಣದ ಮೇಲೆ ಆಗಲಿ ಅಂತ ಹೇಳಿದರು. ಕೊನೆಗೆ ಅವರು ಒಪ್ಪಿದರು. ಆಯಿತು, ಅದು ಡಿವೈಡ್ ಮಾಡೋದಾತಲ್ಲ, ಬ್ರಿಟಿಷರದ ಆಡಳಿತ ವೈಖರಿ ಹೆಂಗಂದರೆ ಡಿವೈಡ್ ಆ್ಯಂಡ್ ರೂಲ್. ಈಗ ನೀವು ಮಾಡೋದಾಗಿದ್ದರೆ ಪಾಕಿಸ್ತಾನದಲ್ಲಿ ಇಲ್ಲಿದ್ದಂಥ ಎಲ್ಲ ಮುಸಲ್ಮಾನರು ಕಳಿಸ್ಬಿಡ್ಬೇಕಾಯ್ತು. ಭಾರತ ದೇಶದಲ್ಲಿ ಅಲ್ಲಿದ್ದಂಥ ಹಿಂದೂಗಳನ್ನು ಇಲ್ಲೇ ಕಳಿಸಿರ್ಬೇಕಾದ್ರೆ, ಇಲ್ಲಿದ್ದಂಥ ಭಾರತ ದೇಶದಿದ್ದಂಥ ಎಲ್ಲ ಮುಸಲ್ಮಾನರನ್ನ ನೀವು ಪಾಕಿಸ್ತಾನ ಕಳಿಸಿದರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ. ಹೀಗಾಗಿ ಇವತ್ತು ಹಿಂದೂ ರಾಷ್ಟ್ರ ಅಂಥೇಳಿ ನಾವು ಸಂವಿಧಾನದಲ್ಲಿ ಘೋಷಣೆ ಮಾಡದೇ ಇದ್ದಾಗೂ ಸಹಿತ ಮೋಹನ್ ಜಿ ಭಾಗವತ್ ಅವರು ಏನು ಹೇಳಿದಾರಲ್ಲ, ಅದಕ್ಕೆ ಹಿಂದೂ ರಾಷ್ಟ್ರ ಅನ್ನೋದ್ರ ಬಗ್ಗೆ ಜನಮನ್ನಣೆ ಇದೆ. ಅದಕ್ಕೆ ಯಾವುದೋ ಮತ್ತೆ ಘೋಷಣೆ ಮಾಡಬೇಕಂತ ಏನಿಲ್ಲ, ಅವಶ್ಯಕತೆಯೇ ಇಲ್ಲ.